ಹಲೋ ಎವ್ರಿವಾನ್, ವೆಲ್ಕಮ್ ಟು ಕುಮಾರ್ಧ ಕ್ಲಾಸಸ್. ಚಲನೆ ಪಾಠದ 18ನೇ ಪ್ರಶ್ನೆ. ಜವ ಎಂದರೇನು? ಜವ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರ. ಸರಿ, ಇಲ್ಲಿ ಚಲಿಸಿದ ದೂರ ಅಂದ್ರೇನು? ಆರಂಭಿಕ ಸ್ಥಾನದಿಂದ ಅಂತಿಮ ಬಿಂದುವಿನವರೆಗೆ ಇರುವಂತಹ ಒಟ್ಟು ಆ ದಾರಿಯ ಉದ್ದವನ್ನ ನಾವು ಚಲಿಸಿದ ದೂರ ಅಂತ ಕರಿತೀವಿ. ಏಕಮಾನ ಕಾಲದಲ್ಲಿ ಎಷ್ಟು ದೂರವನ್ನ ಕ್ರಮಿಸಿದೆ ಅದನ್ನ ನಾವು ಜವ ಅಂತ ಕರಿತೀವಿ. ನೋಡಿ, ಈ ಕಾರ್ ಏನಿದೆ ಅದು 160 ಕಿಲೋಮೀಟರ್/2 ಅವರ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಪ್ರತಿ ಗಂಟೆಗೆ 80 ಕಿಲೋಮೀಟರ್ನಷ್ಟು ವೇಗದಲ್ಲಿ ಹೋಗ್ತಾ ಇದೆ. ಅದೇ ತರ ಇದು ಸೈಕಲ್ ಏನಿದೆ, ಪ್ರತಿ ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ. ಇದು ಪ್ರತಿ ಗಂಟೆಗೆ 10 ಕಿಲೋಮೀಟರ್. ಹಾಗಾಗಿ ಜವ ಅಂದ್ರೆ ಏಕಮಾನ ಕಾಲದಲ್ಲಿ 1 ಸೆಕೆಂಡ್ ಇರಬಹುದು, 1 ಮಿನಿಟ್ ಇರಬಹುದು, ಅಥವಾ 1 ಅವರ್ ಇರಬಹುದು. ಈ ಸಮಯದಲ್ಲಿ ಒಂದು ಏಕಮಾನ ಕಾಲವನ್ನ ನಾವು ಕನ್ಸಿಡರ್ ಮಾಡಿದಾಗ ಆ ಸಮಯದಲ್ಲಿ ಕಾಯ ಎಷ್ಟು ದೂರದವರೆಗೆ ಚಲಿಸಿದೆ ಅದನ್ನ ಜವ ಅಂತ ಹೇಳ್ತೀವಿ. ಜವವನ್ನ ನಾವು ಏನಂತ ಬರಿತೀವಿ? ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ತೆಗೆದುಕೊಂಡ ಕಾಲ. ಥ್ಯಾಂಕ್ ಯು.